ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪೊಲೀಸ್ ಪರೀಕ್ಷೆಗಾಗಿ ಬೇಕಾಗಿರುವಂಥ ಈ ಒಂದು ಜೂನ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ನ ಬಗ್ಗೆ ಕಂಪ್ಲೀಟಾಗಿ ಟಾಪ್ 50 ಕರೆಂಟ್ ಅಫೇರ್ಸ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಹೊಸ ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಮತ್ತು ಗ್ರೂಪ್ಗಳೊಂದಿಗೆ ಶೇರ್ ಮಾಡಿ. ಬನ್ನಿ, ಇವತ್ತಿನ ಈ ಒಂದು ಮೊದಲನೇ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಮೊದಲನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ನ್ಯಾಯಮೂರ್ತಿ PN ದೇಸಾಯಿ. ಆಪ್ಷನ್ ಎ, ನ್ಯಾಯಮೂರ್ತಿ PN ದೇಸಾಯಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಗ್ರಾಮ ಪಂಚಾಯಿತಿ ಯಾವುದು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವಿಲ್ಲಿ ಸ್ಟಾರ್ ಹಾಕಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು, ದೇಶದಲ್ಲಿ ಪ್ರಥಮ ಸ್ಥಾನ ಪಡೆದಂಥ ಒಂದು ಗ್ರಾಮ ಪಂಚಾಯಿತಿ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮುದ್ರಾಡಿ ಗ್ರಾಮ ಪಂಚಾಯಿತಿ. ಆಪ್ಷನ್ ಡಿ, ಮುದ್ರಾಡಿ ಗ್ರಾಮ ಪಂಚಾಯಿತಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಸ್ನೇಹಿತರೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಕೃಷ್ಣ ಸ್ವಾಮಿನಾಥನ್. ಆಪ್ಷನ್ ಎ, ಕೃಷ್ಣ ಸ್ವಾಮಿನಾಥನ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯ 26ನೇ ಮುಖ್ಯಸ್ಥರು ಯಾರಾಗಿದ್ದರು? ಸ್ನೇಹಿತರೆ, ಅಂತಂದರೆ ಈಗ ಪ್ರಸ್ತುತ 27ನೇವರು ನೇಮಕವಾಗಿರುತ್ತಾರೆ. ಆದರೆ ಪ್ರೀವಿಯಸ್ಸಲ್ಲಿ ಯಾರಿದ್ರು ಅಂತಂದರೆ 26ನೇವರು ಯಾರಿದ್ರು ಅಂತಲೂ ಕೂಡ ನಿಮಗೆ ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಿನೇಶ್ ಕೆ ತ್ರಿಪಾಠಿ. ಆಪ್ಷನ್ ಸಿ, ದಿನೇಶ್ ಕೆ ತ್ರಿಪಾಠಿ 26ನೇ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ನಂತರ 27ನೇವರು ಕೂಡ ಬರ್ತಾರೆ. ಐದನೇ ಪ್ರಶ್ನೆ, ಸೇನಾಪಡೆಗಳ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತಾರೆ? ಸೇನಾಪಡೆಗಳ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ನೇಮಕವಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, NS ರಾಜಾ ಸುಬ್ರಮಣಿ. ಆಪ್ಷನ್ ಬಿ, NS ರಾಜಾ ಸುಬ್ರಮಣಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್, ಆರನೇ ಪ್ರಶ್ನೆ, 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. 2026ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಒಂದು ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ತೈವಾನ್ ಟ್ರಾವಲಾಗ್. ಆಪ್ಷನ್ ಎ, ತೈವಾನ್ ಟ್ರಾವಲಾಗ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್, ಏಳನೇ ಪ್ರಶ್ನೆ, ಭಾರತ ದೇಶದಲ್ಲಿ ಏಕರೂಪ ನಾಗರಿಕತೆ ಸಂಹಿತೆಯನ್ನು ಜಾರಿಗೊಳಿಸಲು ಸದ್ದಾದಂಥ 3ನೇ ರಾಜ್ಯ ಅಂತಾರೆ. ಏಕರೂಪ ನಾಗರಿಕ ಸಂಹಿತೆಯ ಒಂದು ಜಾರಿಗೆ ತರಲು ಸಜ್ಜಾಗಿರುವಂಥ ಒಂದು 3ನೇ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಸ್ಸಾಂ ಆಗಿರುತ್ತದೆ. ಸ್ನೇಹಿತರೆ, ಈ ಒಂದು ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಸಜ್ಜಾಗಿರುವಂಥ 3ನೇ ರಾಜ್ಯ ಆಪ್ಷನ್ ಸಿ, ಅಸ್ಸಾಂ ಸರಿಯಾಗಿರುತ್ತೆ. ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ ಆಗಿರುತ್ತೆ. ಎರಡನೇ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ಆಗಿರುತ್ತೆ. 3ನೇ ರಾಜ್ಯ ಅಸ್ಸಾಂ. ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತೆ. ನಾವು ಒಂದು KA ನಡೆಸುವಂಥ ಒಂದು ಎಕ್ಸಾಮ್ಸ್ನ ಪ್ಯಾಟ್ರನ್ ನೋಡ್ತಾ ಹೋಗೋದಾದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ KA ನಡೆಸಿರುವಂಥ ಒಂದು ಎಕ್ಸಾಮ್ಸ್ಗಳನ್ನು ನಾವು ಮನದಲ್ಲಿಟ್ಕೊಂಡು ನೋಡೋದಾದರೆ ಅತಿ ಹೆಚ್ಚಿನದಾಗಿ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಬಗ್ಗೆ ಹೆಚ್ಚಿನ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರಲ್ಲೂ ಕೂಡ ಸೈನ್ಸಲ್ಲಿ ನೀವು ಮೊದಲಿಗೆ ನೋಡ್ತಿದ್ರಲ್ಲ, ಆ ರೀತಿಯಾದಂಥ ಈಸಿಯಾದಂಥ ಕ್ವಶನ್ಸ್ ಯಾವುದು ಬರೋದಿಲ್ಲ. ತುಂಬ ಡಿಫಿಕಲ್ಟಾಗಿ ತೆಗಿತಾ ಹೋಗ್ತಾ ಇದ್ದಾನೆ. ಪ್ಲ್ಯಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ಮತ್ತು ಇನ್ನೂ ಡೀಪ್ ಆಗಿರುವಂಥ ಸೈನ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಈ ಎಲ್ಲದರ ಬಗ್ಗೆನೂ ಕೂಡ ನಾವು ವೀಡಿಯೋಸ್ಗಳನ್ನು ಹಾಕ್ತಾ ಇದ್ದೀವಿ. ಅದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಚಾನಲಲ್ಲಿ ವಿಡಿಯೋ ಕೂಡ ಅವೈಲೇಬಲ್ ಇದೆ, ನೋಡ್ತಾ ಹೋಗಿ. ನೆಕ್ಸ್ಟ್,
ಎಂಟನೇ ಪ್ರಶ್ನೆಗಳನ್ನು ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಗ್ರಿಕೋಲ್ ಪದಕ ಪ್ರದಾನ ಮಾಡಿದಂಥ ದೇಶ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಕೆಳಗಿನ ಯಾವ ಒಂದು ದೇಶ ಅಗ್ರಿಕೋಲ್ ಎಂಬಂಥ ಈ ಒಂದು ಪದಕವನ್ನು ಪ್ರದಾನ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇಟಲಿ ದೇಶ ಪ್ರದಾನ ಮಾಡಿರುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಉಲ್ಲಾಸ ಯೋಜನೆಯ ಅಡಿ ದೇಶದ ಸಂಪೂರ್ಣ ಸಾಕ್ಷರತಾ ಸಾಧಿಸಿದಂಥ 5ನೇ ರಾಜ್ಯ ಯಾವುದು ಸ್ನೇಹಿತರೆ? ಉಲ್ಲಾಸ ಯೋಜನೆ ಎಂಬಂಥ ಈ ಒಂದು ಯೋಜನೆ ಅಡಿಯಲ್ಲಿ ದೇಶದ ಸಂಪೂರ್ಣ ಸಾಕ್ಷರತಾ ಸಾಧಿಸಿದಂಥ 5ನೇ ರಾಜ್ಯ ಯಾವುದು ಅಂತ ಕೇಳಿರ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಈಗ ಆಲ್ರೆಡಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಈ ಒಂದು ಪ್ರಶ್ನೆಗಳು ಕೂಡ ಬಂದಿರುವಂಥ ಹೆಚ್ಚಿನ ಸಾಧ್ಯತೆಗಳು ಇರುತ್ತೆ. ಅಂತಂದರೆ ಫಸ್ಟ್ ಯಾವುದಾಗಿರುತ್ತೆ, ಸೆಕೆಂಡ್ ಯಾವುದಾಗಿರುತ್ತೆ, ಈ ರೀತಿ ಕೇಳಿರ್ತಾರೆ. ಆದರೆ ಇಲ್ಲಿ ಪ್ರಸ್ತುತ 5ನೇ ರಾಜ್ಯವಾಗಿ ಬದಲಾಗಿರುವಂಥ ಒಂದು ರಾಜ್ಯ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಇ ಸಿಕ್ಕಿಂ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಇ ಸಿಕ್ಕಿಂ ಆಗಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಮೊದಲನೇ ರಾಜ್ಯ ಯಾವುದು ಅಂತ ಕೇಳಿದರೆ ಇಲ್ಲಿ ನೀವು ನೋಡ್ಬೋದು, ಮೊದಲನೇ ರಾಜ್ಯ ಮಿಜೋರಾಂ ಆಗಿರುತ್ತೆ, 2ನೇ ರಾಜ್ಯ ಗೋವಾ ಆಗಿರುತ್ತದೆ, 3ನೇ ರಾಜ್ಯ ತ್ರಿಪುರ, 4ನೇ ರಾಜ್ಯ ಹಿಮಾಚಲ ಪ್ರದೇಶ, ಅದೇ 5ನೇ ರಾಜ್ಯ ಅಂತ ಕೇಳಿರ್ತಾರೆ ಪ್ರಸ್ತುತ. ಹಾಗಾಗಿ ಸಿಕ್ಕಿಂ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಶೃಂಗಸಭೆ ಎಲ್ಲಿ ನಡೆಯಿತು? ದೊಡ್ಡ ಬೆಕ್ಕುಗಳ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ನವದೆಹಲಿಯಲ್ಲಿ ಅಂತಾರೆ. ಆಪ್ಷನ್ ಎ ನವದೆಹಲಿಯಲ್ಲಿ ನಡೆದಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಅಕ್ಕಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಕರೆಂಟ್ ಅಫೇರ್ಸ್ಗಳಲ್ಲಿ ಕೇಳುವಂಥ ಹೆಚ್ಚಿನ ಒಂದು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಪ್ರಸ್ತುತ ಅಕ್ಕಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಯಾವುದು ಅಂತ ಕೇಳಿದ ತಕ್ಷಣ ತುಂಬ ಜನ ಏನು ಮಾಡ್ತಾರೆ, ನೀವು ಸಡನ್ನಾಗಿ ಇಲ್ಲಿ ನೋಡಿದ ತಕ್ಷಣ ಚೀನಾ ಅಥವಾ ಅಮೆರಿಕ ಅಂತ ಟಿಕ್ ಮಾಡಿಬಿಡ್ತಾರೆ. ಆದರೆ ಸ್ನೇಹಿತರೆ ಇವೆರಡೂ ಕೂಡ ತಪ್ಪಾಗಿರುತ್ತೆ. ಮೊದಲಿಗೆ ಚೀನಾ ಇತ್ತು, ಆದರೆ ಇದೀಗ ಪ್ರಸ್ತುತ ನಾವು ನೋಡ್ತಾ ಹೋದರೆ ಆಪ್ಷನ್ ಬಿ ನಮ್ಮ ಭಾರತ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುತ್ತದೆ. ಆಪ್ಷನ್ ಬಿ ನಮ್ಮ ಭಾರತ ಈಗ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುತ್ತದೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, AI ಸಾಮರ್ಥ್ಯದಲ್ಲಿ ನಮ್ಮ ಭಾರತದ ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? AI ಅಂತಂದರೆ ಏನು ಅಂತ ನಾವು ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಮ್ಮ ಭಾರತ ಎಷ್ಟನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸ್ನೇಹಿತರೆ 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 4ನೇ ಸ್ಥಾನ ಸ್ನೇಹಿತರೆ. ಆಪ್ಷನ್ ಡಿ 4ನೇ ಸ್ಥಾನದಲ್ಲಿದೆ. ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಮ್ಮ ಭಾರತದ ಸ್ಥಾನವನ್ನು ನಾವು ಇಡೀ ವರ್ಲ್ಡಲ್ಲೇ ನೋಡ್ತಾ ಹೋದರೆ 4ನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, AI ಸಾಮರ್ಥ್ಯದಲ್ಲಿ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ರಾಷ್ಟ್ರ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ 4ನೇ ಸ್ಥಾನದಲ್ಲಿರುತ್ತೆ AI. ಅದೇ AI ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ಒಂದು ದೇಶ ಯಾವುದು ಅಂತ ನಾವು ನೋಡ್ತಾ ಹೋದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಮೆರಿಕ ಸರಿಯಾದಂಥ ಉತ್ತರವಾಗಿರುತ್ತದೆ. ಹಾಗಾಗಿ 4ನೇ ಸ್ಥಾನ ನಮ್ಮ ಭಾರತವನ್ನು ಅಲಂಕರಿಸಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, PM ರಾಹತ್ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬರ್ತಿರುವಂಥ ಕೆಲವೊಂದು ಯೋಜನೆಗಳು ಯಾರಿಗೆ ಸಂಬಂಧಪಟ್ಟಿರುತ್ತೆ ಅಂತಲೂ ಕೂಡ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ. ಹಾಗಾಗಿ ಅದರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದಕ್ಕೆ PM ರಾಹತ್ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂತಂದರೆ ಸರಿಯಾದಂಥ ಉತ್ತರ ರಸ್ತೆಯಲ್ಲಿ ಅಪಘಾತ ಹೊಂದಿದವರಿಗೆ. ಆಪ್ಷನ್ ಎ ರಸ್ತೆಯಲ್ಲಿ ಅಪಘಾತ ಹೊಂದಿದವರಿಗೆ ಈ ಒಂದು PM ರಾಹತ್ ಯೋಜನೆ ಪಡುತ್ತದೆ. 15ನೇ ಪ್ರಶ್ನೆ, ಸುಪ್ರೀಂ ಕೋರ್ಟಿನ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಪ್ರಸ್ತುತ ನಮ್ಮ ಸುಪ್ರೀಂ ಕೋರ್ಟಿನ ಒಂದು ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಿರ್ತಾರೆ. ಇದು ಕೂಡ ಕರೆಂಟ್ ಅಫೇರ್ಸ್ಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವಂಥ ಸಂದರ್ಭದಲ್ಲಿ ಈ ಒಂದು ಪ್ರಸ್ತುತ ಕರೆಂಟ್ ಅಫೇರ್ಸಲ್ಲಿ ಏನೇನು ಚೇಂಜಸ್ ಆಗಿರ್ತವೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಓದ್ಕೊತ ಹೋಗಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಕೆಲವೊಬ್ರು ಏನು ಮಾಡ್ತೀರಾ, ನಾನು ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಓದಲ್ಲ, ನಾನು ಯಾವುದೇ ಒಂದು ಮೆಂಟಲ್ ಎಬಿಲಿಟಿ ಆಗಲಿ ಅಥವಾ
ಸೈನ್ಸ್ನ ಬಗ್ಗೆ ಕ್ವಶನ್ಸ್ ಓದಲ್ಲ ಅನ್ನುವಂಥ ಅಭ್ಯರ್ಥಿಗಳಿಗೆ ಈಗ ಪ್ರಸ್ತುತ ಏನೆಲ್ಲ ಒಂದು ಚೇಂಜಸ್ ಮಾಡಿರ್ತಾರೆ ಇವೆಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನೀವೇನು ಮಾಡ್ತೀರಾ, ಹಳೆಯದೇ ಆನ್ಸರ್ ಹಾಕಿರ್ತಾರೆ, ಆದರೆ ಅದು ತಪ್ಪಾಗಿರುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಸುಪ್ರೀಂ ಕೋರ್ಟಿನ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ ಆಪ್ಷನ್ ಡಿ 38 ಆಗಿರುತ್ತೆ. ಆಪ್ಷನ್ ಡಿ 38 ಸರಿಯಾಗಿರುತ್ತೆ. 37 ಪ್ಲಸ್ 1 ಆಗಿರುತ್ತೆ ಅಂತಂದರೆ 37 ಪ್ಲಸ್ 1 ಸರಿಯಾದಂಥ ಉತ್ತರವಾಗಿರುತ್ತೆ. ಅದೇ ಮೊದಲಿಗೆ ಎಷ್ಟಿತ್ತು ಅಂತ ನಾವು ನೋಡೋದಾದ್ರೆ 33 ಪ್ಲಸ್ 1 ಅಂತಂದರೆ ಟೋಟಲ್ 34 ಆಗಿರುತ್ತೆ. ಟೋಟಲ್ 34 ಸರಿಯಾದಂಥ ಉತ್ತರ ಆಗಿರುತ್ತೆ. ಆದರೆ ಪ್ರಸ್ತುತ ನೋಡೋದಾದ್ರೆ 37 ಪ್ಲಸ್ 1 38 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್, ಮೊದಲು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿತ್ತು, ನಾನು ಪ್ರೀವಿಯಸ್ಸಲ್ಲೇ ನಿಮಗೆ ತಿಳಿಸಿದೆ. ಮೊದಲಿಗೆ ಎಷ್ಟಿತ್ತು, ಪ್ರಸ್ತುತ ಎಷ್ಟಿದೆ ಅಂತಲೂ ಕೂಡ ಎರಡು ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ 33 ಪ್ಲಸ್ 1 ಅಂತಂದರೆ 34 ಮೊದಲಿಗೆ ಇದ್ದಂಥ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಆಗಿದ್ರೆ ಈಗ ಪ್ರಸ್ತುತ ನೋಡೋದಾದ್ರೆ 37 ಪ್ಲಸ್ 1 38 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಸ್ನೇಹಿತರೆ? ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಲೂ ಕೂಡ ನೋಡ್ಬೋದು. ಪ್ರಸ್ತುತ ನಾವು ಪ್ರತಿಯೊಂದು ಯಾವುದೇ ಒಂದು ಆಫೀಸ್ಗಳಾಗಲಿ ಅಥವಾ ಸರ್ಕಾರಿ ಒಂದು ಸಂಸ್ಥೆಗಳಲ್ಲಿ ಆಫೀಸ್ಗಳಲ್ಲಿ ನೋಡ್ತಾ ಹೋದರೆ ಭ್ರಷ್ಟಾಚಾರ ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನವನ್ನು ಅಲಂಕರಿಸುತ್ತದೆ ಸ್ನೇಹಿತರೆ. ಆಪ್ಷನ್ ಸಿ 3ನೇ ಸ್ಥಾನ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜ್ಯ ಯಾವುದು? ಪ್ರಥಮ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಸ್ನೇಹಿತರ. ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದ್ದರೆ ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಸ್ನೇಹಿತರೆ? ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಪ್ರಸ್ತುತ ಈ ಒಂದು ಅಕ್ರಮ ಆಸ್ತಿಗಳನ್ನು ಗಳಿಸುವಂಥ ಒಂದು ರಾಜ್ಯಗಳಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಮ್ಮ ಕರ್ನಾಟಕ ಈ ಒಂದು ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜ್ಯ ಆಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಆತ್ಮಹತ್ಯೆ ಪ್ರಕರಣದಲ್ಲಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಇರುವಂತಹ ನಗರ ಯಾವುದು? ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂಥದ್ರಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ದೆಹಲಿ ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಭಾರತದ 18ನೇ ರೈಲ್ವೆ ವಲಯ ಯಾವ ರಾಜ್ಯದಲ್ಲಿ ಕಾರ್ಯಾರಂಭಗೊಂಡಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಯಾಕೆ ಅಂತಂದರೆ ಈಗ ಪ್ರಸ್ತುತ ನಾವು ನೋಡೋದಾದರೆ ನಮ್ಮ ಭಾರತದಲ್ಲಿ ರೈಲ್ವೆ ಅನ್ನೋಂಥದ್ದು ಒಂದು ತುಂಬ ಬಹುದೊಡ್ಡ ಒಂದು ಸಾರಿಗೆ ಕೂಡ ಆಗಿರುತ್ತದೆ. ಹಾಗಾಗಿ ಈ ಒಂದು ಸಾರಿಗೆಗೆ ಸಂಬಂಧಪಟ್ಟಂತೆ ತುಂಬ ಪ್ರಶ್ನೆಗಳು ಬರ್ತಾ ಇರುತ್ತೆ. ಈ ಒಂದು 18ನೇ ವಲಯ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ. ರೈಲ್ವೆ ವಲಯಗಳು ಎಷ್ಟಿದೆ, ಆ ಒಂದು ರೈಲ್ವೆ ವಲಯಗಳು ಯಾವ ಯಾವ ಕಡೆ ಬರುತ್ತೆ, ಎಲ್ಲಿ ಬರುತ್ತೆ, ಇದ್ರ ಬಗ್ಗೆ ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತಲೂ ಕೂಡ ಪ್ರತಿಯೊಂದು ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಯಾವ ರೈಲ್ವೆ ವಲಯ ಎಲ್ಲಿ ಬರ್ತದೆ ಅಥವಾ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ KA ಬರುವಂಥ ಪ್ರತಿಯೊಂದು ಎಕ್ಸಾಮ್ಸ್ನ ಒಂದು ಕ್ವಶನ್ ಪೇಪರ್ಗಳನ್ನು ನೀವು ನೋಡ್ತಾ ಹೋದಾದರೆ ಈ ಕಡೆ A ಮತ್ತು B ಅಂತ ಕೊಟ್ಟಿರ್ತಾನೆ ಅಂತಂದರೆ ಮ್ಯಾಥ್ ದ ಫಾಲೋಯಿಂಗಲ್ಲಿ A ಸೈಡಲ್ಲಿ ನಿಮಗೆ ಆ ಒಂದು ರೈಲ್ವೆ ವಲಯಗಳು ಯಾವುದು ಅಂತ ಕೊಟ್ಟಿರ್ತಾನೆ. ಅದೇ B ಸೈಡಲ್ಲಿ ರೈಲ್ವೆ ವಲಯಗಳ ಹೆಡ್ ಕ್ವಾರ್ಟರ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಏನಂತ ಕೊಟ್ಟಿರ್ತಾನೆ ಅಂತಂದರೆ ಆಪ್ಷನ್ಸ್ಗಳನ್ನು ನೀಡುತ್ತಾನೆ ABCD ಅಂತ. ಇದರಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಮೊದಲಿಗೆ KSP ನಡೆಸುವಂಥ ಒಂದು ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಡೈರೆಕ್ಟ್ ಕ್ವಶನ್ಸ್ಗಳು ಜಾಸ್ತಿ ಬರ್ತಾಯಿದ್ವು. ಹಾಗಾಗಿ ಈಗ ಪ್ರಸ್ತುತ ನಡೆಸ್ತಿರುವಂಥ KA ನಾವು ಗಮನಿಸೋದರ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಮ್ಯಾಥ್ ದ ಫಾಲೋಯಿಂಗು ಮತ್ತು ಹೇಳಿಕೆಗಳು ಜಾಸ್ತಿ ಕೊಡ್ತಾ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ,
ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಸ್ನೇಹಿತರೆ? ಆಂಧ್ರ ಪ್ರದೇಶದ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಅಮರಾವತಿ ಸರಿಯಾದಂಥ ಉತ್ತರವಾಗಿರುತ್ತೆ. ಯಾಕೆ ಈ ಒಂದು ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂತಂದರೆ, ಕೆಲವೊಂದೊಂದು ಸಲ ನಿಮಗೆ ಈ ಕೆಳಕಂಡ ಸ್ಟೇಟಿನ ಒಂದು ಯಾವುದು ರಾಜಧಾನಿ ಅಂತಲೂ ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನೀವು ನೋಡ್ಕೋಬೇಕಾಗುತ್ತೆ. 23ನೇ ಪ್ರಶ್ನೆ, ಭಾರತ ದೇಶದ ಮೊದಲ ಸೈಬರ್ ಸಹಾಯವಾಣಿ ಕಾಲ್ ಸೆಂಟರನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೆಳಗಿನ ಯಾವ ಒಂದು ಭಾರತ ದೇಶದ ಯಾವ ರಾಜ್ಯದಲ್ಲಿ ಮೊದಲ ಸೈಬರ್ ಸಹಾಯವಾಣಿ ಕಾಲ್ ಸೆಂಟರನ್ನು ಪ್ರಾರಂಭಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಿಹಾರ. ಆಪ್ಷನ್ ಬಿ ಬಿಹಾರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿಪತ್ತು ಅಪಾಯ ತಗ್ಗಿಸುವಂಥ ಕುರಿತು 2ನೇ ತಾಂತ್ರಿಕ ಸಭೆ ಎಲ್ಲಿ ನಡೆಯಿತು ಸ್ನೇಹಿತರೆ? ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿಪತ್ತು ಅಪಾಯ ತಗ್ಗಿಸುವಂಥ ಒಂದು ಕುರಿತು 2ನೇ ತಾಂತ್ರಿಕ ಸಭೆ ಈ ಕೆಳಕಂಡ ಯಾವ ಒಂದು ಪ್ಲೇಸ್ನಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಒಡಿಸ್ಸಾದ ಪುರಿಯಲ್ಲಿ ನಡೆಯುತ್ತದೆ. ಆಪ್ಷನ್ ಎ ಒಡಿಸ್ಸಾದ ಪುರಿಯಲ್ಲಿ ನಡೆದಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಯಾವ ರಾಜ್ಯದ ರೈತರ ಆದಾಯ ಹೆಚ್ಚಿಸಲು ಮಿಷನ್ ಪೈನಾಪಲ್ ಯೋಜನೆಯು ಚಾಲನೆ ನೀಡಲಾಗಿದೆ ಸ್ನೇಹಿತರೆ? ಈ ಕೆಳಕಂಡ ಯಾವ ರಾಜ್ಯದಲ್ಲಿ ರೈತರ ಒಂದು ಆದಾಯವನ್ನು ಹೆಚ್ಚಿಸಲು ಮಿಷನ್ ಪೈನಾಪಲ್ ಯೋಜನೆಗೆ ಚಾಲನೆ ನೀಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ತ್ರಿಪುರ. ಆಪ್ಷನ್ ಬಿ ತ್ರಿಪುರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಪ್ರಾಜೆಕ್ಟ್ 0 ಯೋಜನೆ ಯಾವ ರಾಜ್ಯ ಜಾರಿಗೆ ತಂದಿದೆ ಸ್ನೇಹಿತರೆ? ಕೆಲವೊಂದೊಂದು ಪ್ರಾಜೆಕ್ಟ್ಗಳು ಮತ್ತು ಯೋಜನೆಗಳು ಕೂಡ ಜಾರಿಗೆ ಬಂದಿರುತ್ತೆ. ಆ ಒಂದು ಯೋಜನೆಗಳು ಯಾವ ರಾಜ್ಯ ಜಾರಿಗೆ ತಂದಿರುತ್ತೆ ಅಂತ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೇರಳ. ಆಪ್ಷನ್ ಸಿ ಕೇರಳ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು? ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಸರಿಯಾದಂಥ ಉತ್ತರವಾಗಿರುತ್ತೆ. ಇಲ್ಲೇನಾದರೂ ನಮ್ಮ ಕರ್ನಾಟಕ ಇದೆಯಲ್ವಾ, ತುಂಬ ಜನ ವಿದ್ಯಾರ್ಥಿಗಳು ಕರ್ನಾಟಕ ಅಂತ ಟಿಕ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದ್ಸಲ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 28ನೇ ಪ್ರಶ್ನೆ, ದೇಶದ 100ನೇ ರಾಮ್ಸರ್ ತಾಣವಾಗಿ ಆಯ್ಕೆಯಾಗಿರುವಂಥ ಪಕ್ಷಿಧಾಮ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ. ಇದು ಉತ್ತರ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಈ ಒಂದು ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ? ನಾನು ಪ್ರೀವಿಯಸ್ ಕ್ವಶನಲ್ಲಿ ತಿಳಿಸಿದೆ ನಿಮಗೆ. 100ನೇ ರಾಮ್ಸಾರ್ ತಾಣವಾಗಿ ಆಯ್ಕೆಯಾಗಿರುವಂಥ ಈ ಒಂದು ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ನೀವು ಆಲ್ಮೋಸ್ಟ್ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ, ಈಗ ಪ್ರಸ್ತುತ ಎಷ್ಟು ನ್ಯಾಷನಲ್ ಪಾರ್ಕ್ಸ್ಗಳಿದೆ, ಆ ಒಂದು ನ್ಯಾಷನಲ್ ಪಾರ್ಕ್ಸ್ಗಳು ಯಾವ್ಯಾವ ಸ್ಟೇಟಲ್ಲಿ ಬರುತ್ತೆ, ಏನೆಲ್ಲ ಪ್ರಸ್ತುತ ಪ್ರಚಲಿತ ಘಟನೆಯಲ್ಲಿ ಯಾವ್ಯಾವ ಸ್ಟೇಟಲ್ಲಿರುವಂಥ ಯಾವ ಒಂದು ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಏನೆಲ್ಲ ಮಾಹಿತಿಗಳು ಬರ್ತಾ ಇದೆ ಅಂತಲೂ ಕೂಡ ನೀವು ತಿಳ್ಕೊಬೇಕಾಗ್ತಾ ಇರುತ್ತೆ. ಯಾಕೆ ಅಂತಂದರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪ್ರಿಪೇರ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನೀವು ಕಂಪ್ಲೀಟಾಗಿ ನಾನು ಬರೀ ಹಿಸ್ಟ್ರಿ ಓದ್ತೀನಿ, ಬರೀ ನಾನು ಜಿಯೋಗ್ರಫಿ ಓದ್ತೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ ಅನ್ನೋವಂಥವ್ರಿಗೆ ಯಾವುದೇ ಕಾರಣಕ್ಕೂ ಜಾಬ್ ಆಗೋಲ್ಲ. ಯಾಕೆ ಅಂತಂದರೆ, ನೀವು ಇದರ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ರ ಬಗ್ಗೆನೂ ಕೂಡ ತುಂಬ ಫೋಕಸ್ ಮಾಡ್ತಾ ಹೋದರೆ ಮಾತ್ರ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಸಕ್ಸಸ್ ಆಗಿ ಕೊನೆಯದಾಗಿ ನಿಮಗೆ ಜಾಬ್ ಸಿಗೋಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಕರೆಂಟ್ ಅಫೇರ್ಸ್ ಆಗಲಿ, ಮೆಂಟಲ್ ಎಬಿಲಿಟಿ ಆಗಲಿ ಅಥವಾ ಸೈನ್ಸಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ನೀವು ಜಾಬಿಂದ ದೂರನೇ ಉಳಿಯುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ಕಾಂಪಿಟೇಷನ್ ಅಷ್ಟೊಂದು ಜಾಸ್ತಿ ಇದೆ. ಪ್ರತಿಯೊಬ್ಬರು ಕೂಡ ಜಾಬ್ ನನಗೆ ಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ನಾವು ಕೂಡ ಒಬ್ಬರಾಗಬೇಕು ಅಂತಂದರೆ ಕಂಪ್ಲೀಟಾಗಿ ನೀವು ಎಲ್ಲದರ ಬಗ್ಗೆನೂ ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ. ನೀವು ಯಾವ ರೀತಿ ಇರಬೇಕು ಅಂತಂದರೆ ಒಂಥರ ಮಿನಿ ಗೂಗಲ್ ಇದ್ದಂಗೆ ಇರಬೇಕಾಗಿರುತ್ತೆ. ಈಗಿನ ಒಂದು ಕಾಲಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನೀವು ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ.
ನೆಕ್ಸ್ಟ್ ಆದಷ್ಟು ಕಂಪ್ಲೀಟ್ ಆದಂಥ ಒಂದು ಸಿಲೆಬಸ್ಗಳನ್ನು ಓದ್ತಾ ಹೋಗಿ. ಏನೇ ಒಂದು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ ಸ್ನೇಹಿತರೆ? ಈಗಿನ್ನು ನಾನು ತಿಳಿಸಿದೆ ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ರಾಮ್ಸರ್ ತಾಣಗಳು ಇದೆ ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ 100 ಆಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ, CBIನ ನಿರ್ದೇಶಕರಾಗಿ ಯಾರನ್ನ 1 ವರ್ಷದವರೆಗೆ ವಿಸ್ತರಣೆ ಮಾಡಲಾಗಿರುತ್ತೆ? ಪ್ರಸ್ತುತ CBIನ ನಿರ್ದೇಶಕರು ಯಾರಾಗಿರ್ತಾರೆ ಮತ್ತು ಅವರನ್ನ 1 ವರ್ಷದವರೆಗೆ ವಿಸ್ತರಣೆ ಮಾಡಲಾಗಿದೆ, ಅವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರವೀಣ್ ಸೂದ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಅಸ್ಸಾಂನ ನೂತನ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಸ್ಸಾಂನ ನೂತನ ಮುಖ್ಯಮಂತ್ರಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೇಮಂತ್ ಬಿಸ್ವಾ ಶರ್ಮಾ. ಆಪ್ಷನ್ ಬಿ ಹೇಮಂತ್ ಬಿಸ್ವಾ ಶರ್ಮಾ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈಗ ನಾವು ಗಮನಿಸೋದಾದರೆ ಪ್ರತಿಯೊಂದು ಅಂತಾರೆ ತುಂಬ ಸ್ಟೇಟ್ಸ್ಗಳಲ್ಲಿ CMಗಳು ಚೇಂಜ್ ಆಗಿರ್ತಾರೆ. ಆ ಒಂದು CMಗಳು ಯಾವ ಸ್ಟೇಟಿಗೆ ಯಾರಾಗಿರ್ತಾರೆ ಮತ್ತು ಕೆಲವೊಂದೊಂದು ಸ್ಟೇಟ್ಗಳಲ್ಲಿ ರಾಜ್ಯಪಾಲರು ಕೂಡ ಚೇಂಜ್ ಆಗಿರ್ತಾರೆ. ಆ ರಾಜ್ಯಪಾಲರು ಯಾರು ಅಂತಲೂ ಕೂಡ ಕಂಪ್ಲೀಟಾಗಿ ನೀವು ಓದ್ಕೋಬೇಕಾಗುತ್ತೆ ಒಂದ್ಸಲ. ನೆಕ್ಸ್ಟ್ 33ನೇ ಪ್ರಶ್ನೆ, ಅಸ್ಸಾಮಿನ ಪ್ರಸ್ತುತ ರಾಜ್ಯಪಾಲರು ಯಾರು ಸ್ನೇಹಿತರೆ? ನಿಮಗೆ ಆಗ್ಲೇ ತಿಳಿಸ್ತೆ ಅಸ್ಸಾಮಿನ ಪ್ರಸ್ತುತ ರಾಜ್ಯಪಾಲರು ಯಾರು ಅಂತ ಇಲ್ಲಿ ಪ್ರಶ್ನೆ ಬಂದಿರುತ್ತೆ. ಅಂತಂದರೆ ಪ್ರಸ್ತುತ CMಗಳು ಯಾರಾಗಿರ್ತಾರೆ ಅಥವಾ ರಾಜ್ಯಪಾಲರು ಚೇಂಜ್ ಆಗಿದ್ರೆ ರಾಜ್ಯಪಾಲರು ಯಾರಾಗಿರ್ತಾರೆ ಇದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಸ್ಸಾಂನ ಪ್ರಸ್ತುತ ರಾಜ್ಯಪಾಲರು ಯಾರು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಆಪ್ಷನ್ ಡಿ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಪುದುಚೇರಿಯಲ್ಲಿ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸ್ನೇಹಿತರೆ? ಪುದುಚೇರಿಯಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಂಗಸ್ವಾಮಿ ಅವರು. ಆಪ್ಷನ್ ಸಿ ರಂಗಸ್ವಾಮಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಕ್ವಾಂಟಮ್ ಕಾರ್ಯಪಡೆಯ ಅಧ್ಯಕ್ಷಕರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರೊಫೆಸರ್ ಅರಿದಮ್ ಘೋಷ್. ಆಪ್ಷನ್ ಎ ಪ್ರೊಫೆಸರ್ ಅರಿದಮ್ ಘೋಷ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ, ನೀತಿ ಆಯೋಗದ ಉಪಾಧ್ಯಕ್ಷಕರಾಗಿ ಪದಗ್ರಹಣ ಮಾಡಿದವರು ಯಾರು ಸ್ನೇಹಿತರೆ? ನೀತಿ ಆಯೋಗದ ಉಪಾಧ್ಯಕ್ಷಕರಾಗಿ ಪದಗ್ರಹಣ ಮಾಡಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಶೋಕ್ ಕುಮಾರ್ ಲಹರಿ. ಆಪ್ಷನ್ ಬಿ ಅಶೋಕ್ ಕುಮಾರ್ ಲಹರಿ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈಗ ನಾನು ನಿಮಗೆ ಆಲ್ರೆಡಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ತಿಳಿಸ್ತಾ ಹೋಗ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಯಾವುದೆಲ್ಲ ಬರುತ್ತೆ ಮತ್ತು ಯಾವ ಒಂದು ಪ್ರಶ್ನೆಗಳು ಪ್ರಸ್ತುತ ಪ್ರಚಲಿತದಲ್ಲಿದೆ ಇದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ 37ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ವಿಶ್ವದಲ್ಲೇ ಮುಂಚೂಣಿಯಲ್ಲಿರುವಂಥದ್ದು ದೇಶ ಯಾವುದು ಸ್ನೇಹಿತರೆ? ಸಮುದ್ರದ ನೀರನ್ನು ಕುಡಿಯುವ ನೀರನ್ನಾಗಿ ಪರಿವರ್ತಿಸುವಲ್ಲಿ ಮುಂಚೂಣಿಯಲ್ಲಿರುವಂಥ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಇಸ್ರೇಲ್ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ ಆಯಿತು. 38ನೇ ಪ್ರಶ್ನೆ, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಯಾವ ದಿನದಂದು ಯಾವ ದಿನಾಚರಣೆ ಅಥವಾ ಯಾವ ಒಂದು ಕಾರ್ಯವನ್ನು ನಾವು ಆಚರಿಸ್ತೀವಿ ಅನ್ನೋವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ 1ರಿಂದ 2 ಪ್ರಶ್ನೆಗಳು ಬರುವಂಥ ಹೆಚ್ಚಿನ ಸಾಧ್ಯತೆಗಳು ಕೂಡ ಇರುತ್ತದೆ. ಹಾಗಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಯಾವಾಗ ಆಚರಿಸ್ತೀವಿ ಅಂತಂದರೆ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಿಸಲಾಗುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ, ವಿಶ್ವ ರೆಡ್ ಕ್ರಾಸ್ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ರೆಡ್ ಕ್ರಾಸ್ ದಿನ ಎಂದು ನಾವು ಮೇ 8ರಂದು ಆಚರಿಸ್ತೀವಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ದಾದಿಯರ ಒಂದು
ದಿನ ಎಂದು ಯಾವಾಗ ಆಚರಿಸಲಾಗುತ್ತೆ? ಅಂತಾರಾಷ್ಟ್ರೀಯ ದಾದಿಯರ ದಿನ ಎಂದು ಯಾವಾಗ ಆಚರಿಸ್ತೇವೆ ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಮೇ 12 ಸರಿಯಾದಂಥ ಉತ್ತರವಾಗಿರುತ್ತದೆ. 41ನೇ ಪ್ರಶ್ನೆ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ನಾವು ಮೇ 11ರಂದು ಆಚರಿಸ್ತೇವೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಸ್ನೇಹಿತರ, ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ನಿಮಗೆ ಯಾವ ದಿನದಂದು ಯಾವುದು ಆಚರಿಸ್ತೇವೆ ಅಥವಾ ಏನು ಒಂದು ಇಂಪಾರ್ಟೆಂಟ್ ಡೇಟ್ಸ್ಗಳಿರುತ್ತೆ ಅದ್ರ ಬಗ್ಗೆನೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಮೇ 8ರಂದು ಆಚರಿಸ್ತೇವೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. 43ನೇ ಪ್ರಶ್ನೆ, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ? ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಮೇ 21. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ? ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನ ಎಂದು ನಾವು ಮೇ 22ರಂದು ಆಚರಿಸ್ತೇವೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. 45ನೇ ಪ್ರಶ್ನೆ, ವಿಶ್ವ ತಂಬಾಕು ರಹಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಯಾಕೆಂದರೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಇದನ್ನು ಕೇಳಲಾಗಿರುತ್ತದೆ. ವಿಶ್ವ ತಂಬಾಕು ರಹಿತ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಮೇ 31. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ವಿಶ್ವ ಆನೆ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತೆ? ಸ್ನೇಹಿತರೆ, ಇದು ಕೂಡ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೆಎಯಿಂದ ಬಂದಂಥ ಎಕ್ಸಾಮ್ಸಲ್ಲಿ ಬಂದಿರುವಂಥ ಪ್ರಶ್ನೆ ಆಗಿರುತ್ತೆ. ವಿಶ್ವ ಆನೆ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ನೋಡಿದ್ರೆ ಮೇ 23. ಆಪ್ಷನ್ ಸಿ ಮೇ 23 ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 47ನೇ ಪ್ರಶ್ನೆ, 19ನೇ ಆವೃತ್ತಿಯ IPL ಚಾಂಪಿಯನ್ ತಂಡ ಯಾವುದು? ಸ್ನೇಹಿತರೆ, 19ನೇ ಆವೃತ್ತಿಯ IPL ಚಾಂಪಿಯನ್ ತಂಡ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ RCB ಆಗಿರುತ್ತೆ. ಪ್ರಸ್ತುತ RCB ಈ ಒಂದು 19 ಆವೃತ್ತಿಯಲ್ಲಿ 2 ಬಾರಿ IPLನಲ್ಲಿ ಚಾಂಪಿಯನ್ ಆಗಿರುತ್ತೆ ಮತ್ತು ಪ್ರಸ್ತುತ ಅಂತಂದರೆ 2026ರಲ್ಲಿ ನಡೆದಂಥ ಈ ಒಂದು 19ನೇ ಆವೃತ್ತಿಯಲ್ಲಿ ಚಾಂಪಿಯನ್ ತಂಡ RCB ಆಗಿದ್ದರೆ ರನ್ನರ್ ಅಪ್ ತಂಡ ಯಾವುದು ಅಂತ ನೋಡಿದ್ರೆ ಗುಜರಾತ್ ಟೈಟಾನ್ಸ್ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆ, ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲಿಗೆ ಚಾಲನೆ ನೀಡಿದ ರಾಜ್ಯ ಯಾವುದು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ದೇಶದಲ್ಲೇ ಮೊದಲು ಸಂಪೂರ್ಣ ಜಲಜನಕ ರೈಲಿಗೆ ಚಾಲನೆ ನೀಡಿದಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹರಿಯಾಣ ಸರಿಯಾದಂಥ ಉತ್ತರವಾಗಿ ಕೂಡ ಆಗಿರುತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಜಲಜನಕ ರೈಲಿಗೆ ಚಾಲನೆ ನೀಡಿದ ರಾಜ್ಯ ಹರಿಯಾಣ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸ್ನೇಹಿತರೆ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ DK ಶಿವಕುಮಾರ್ ಆಗಿರ್ತಾರೆ. ಆಪ್ಷನ್ ಬಿ DK ಶಿವಕುಮಾರ್ ಆಗಿರ್ತಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದ DK ಶಿವಕುಮಾರ್ ಅವರು ಪ್ರಸ್ತುತ ನಮ್ಮ ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ನೀವು ಗೂಗಲ್ ಸರ್ಚ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತದೆ ನಮ್ಮ ಪ್ರಸ್ತುತ ಕರ್ನಾಟಕದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾರೆ. ಆದರೆ ಅವರು ಪ್ರಸ್ತುತ ಎಷ್ಟನೇ ಮುಖ್ಯಮಂತ್ರಿ ಅಂತಲೂ ಕೂಡ ನಿಮಗೆ ಗೊತ್ತಾಗಬೇಕಾಗತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾದರು? ಸ್ನೇಹಿತರೆ, ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಆದಷ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಸ್ನೇಹಿತರೆ, ನಾವು ಯಾಕೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಕೆಲವೊಂದೊಂದು ಪ್ರಶ್ನೆಗಳಿಗೆ ಇದಕ್ಕೆ ನೀವೇ ಉತ್ತರವನ್ನು ನೀಡಬೇಕು ಅಂತ ಹೇಳ್ತಾ ಇರ್ತೀವಿ ಅಂತಂದರೆ, ನಾವು ತಿಳಿಸುವಂಥ ಪ್ರಶ್ನೆಗಳು ಆಲ್ಮೋಸ್ಟ್ ನಿಮಗೆ
ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಆದರೆ ನಾವು ಹೇಳುವಂಥ ಪ್ರಶ್ನೆಗಳನ್ನು ನೀವು ಒಂದ್ಸಲ ಸರ್ಚ್ ಮಾಡಿ ನೋಡಿದಾಗ ಆ ಒಂದು ಪ್ರಶ್ನೆಗಳು ನಿಮಗೆ ನಿಮ್ಮ ಮೈಂಡಲ್ಲಿ ಉಳಿಯುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ನೀವು ಆ ಒಂದು ವಿಚಾರವನ್ನು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಒಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಯಾರೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ಈ ಒಂದು KEಯಿಂದ ನಡೆಯಲಿರುವಂಥ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಆಗ್ತಿರುವಂಥವರಿಗೆ ಆದಷ್ಟು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸುವಂಥದ್ದು ಏನು ಅಂತಂದರೆ, ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಆಗಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇದೆ. ಸೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಅವೈಲೇಬಲ್ ಇದೆ. ಪ್ರತಿಯೊಂದು ಟಾಪಿಕ್ಸ್ ಇದು ಪ್ರಶ್ನೆಗಳು ಕೂಡ ಅವೈಲೇಬಲ್ ಇದೆ. ಆದಷ್ಟು ಕರೆಂಟ್ ಅಫೇರ್ಸ್ ವಿಡಿಯೋಗಳು ಕೂಡ ಹಾಕ್ತಾ ಇದೀವಿ. ವಿಡಿಯೋಗಳನ್ನು ನೋಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ಕಲಿಕೆಗಾಗಿ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ.